ನೀಡುವ ಭೂತಾಯಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ, ಅನ್ನದಾತರ ಹೋರಾಟಕ್ಕೆ, ಶ್ರಮಿಕರ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ನಂಜನಗೂಡು ತಾಲೂಕು ಹೆಗ್ಗಡಹಳ್ಳಿಯಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆ ಗ್ರಾಮ ಘಟಕ ಉದ್ಘಾಟನೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನಂಜನಗೂಡು ತಾಲೂಕು ಘಟಕದ ವತಿಯಿಂದ ಇಂದು ತಾಲೂಕಿನ ಹೆಗ್ಗಡಹಳ್ಳಿ ಗ್ರಾಮದಲ್ಲಿ ಗ್ರಾಮ ಘಟಕ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮ ಘಟಕದ ನಾಮಫಲಕ ಅನಾವರಣ ಹಾಗೂ ಕಾರ್ಯಕ್ರಮದ ಉದ್ಘಾಟನೆಯನ್ನ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ಹಾಗೂ ಮತ್ತಿತರ ಗಣ್ಯರು ಗಿಡಕ್ಕೆ ನೀರೆರೆಯುವ ಮೂಲಕ ನೆರವೇರಿಸಿದರು. ಬಳಿಕ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ಮಾತನಾಡಿ, ರೈತರ ಬದುಕನ್ನು ಹಸನಾಗಿಸುವ ಉದ್ದೇಶದಿಂದ ರೈತ ಸಂಘಟನೆ ಸ್ಥಾಪಿತವಾಗಿದೆ. ರೈತರಿಗಾಗಿ, ರೈತರ ಬದುಕಿಗಾಗಿ ಹಲವಾರು ಹೋರಾಟಗಳನ್ನು ಮಾಡುತ್ತಾ ಬಂದಿದೆ. ಅಂತೆಯೇ ಈಗ ಈ ಭಾಗದ ಕಬಿನಿ ಜಲಾಶಯ ತುಂಬಿದ್ದು, ಜಲಾಶಯದ ನಾಲೆಗಳ ವ್ಯಾಪ್ತಿಗೆ ಬರುವ ಎಚ್ಡಿ ಕೋಟೆ, ನಂಜನಗೂಡು ಹಾಗೂ ವರುಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡಲೇ ರೈತರ ಸಭೆ ಕರೆದು ತಕ್ಷಣವೇ ಸರಿಯಾದ ಸಮಯಕ್ಕೆ ನೀರು ಬಿಟ್ಟು ಬಿತ್ತನೆ ಬೀಜ ಪೂರೈಕೆ ಮಾಡಬೇಕು, ತಡವಾದಲ್ಲಿ ಹೋರಾಟಕ್ಕೆ ಸಿದ್ಧವಾಗಬೇಕು ಎಂದು ಹೆಗ್ಗಡಹಳ್ಳಿ ರೈತ ಜಾಗೃತಿ ಸಭೆಯಿಂದಲೇ ಶಾಸಕರಿಗೆ ಎಚ್ಚರಿಕೆ ನೀಡುವ ಸಂದೇಶ ಕಳಿಸೋಣ ಎಂದು ರೈತರಿಗೆ ಕರೆ ನೀಡಿದರು. ರಾಜ್ಯ ರೈತ ಸಂಘದ ಮಾಧ್ಯಮ ಕಾರ್ಯದರ್ಶಿ ಮಂಜು ಕಿರಣ್ ಮಾತನಾಡಿ, ರೈತ ಸಂಘ ಅಂದರೆ ಏನು, ಅದರ ಧ್ಯೇಯೋದ್ದೇಶ, ಅದರಿಂದ ಆಗುವ ಅನುಕೂಲದ ಬಗ್ಗೆ ಮತ್ತು ಯಾವ ಕಾರಣಕ್ಕೆ ರೈತರಿಗೆ ಸಂಘಟನೆ ಬೇಕು ಎಂಬುದರ ಬಗ್ಗೆ ಸಾರ್ವಜನಿಕರಲ್ಲಿ ರೈತ ಸಂಘಟನೆಯ ಬಗ್ಗೆ ಅರಿವು ಮೂಡಿಸಿದರು. ಇದೇ ಸಂದರ್ಭ ಗ್ರಾಮದ ನೂರಾರು ಮುಖಂಡರು ಹಾಗೂ ಯುವಕರು ನೂತನವಾಗಿ ರೈತ ಸಂಘಟನೆ ಸೇರ್ಪಡೆಗೊಂಡರು. ಹೊಸದಾಗಿ ಸೇರ್ಪಡೆಗೊಂಡ ಸದಸ್ಯರನ್ನ ರಾಜ್ಯ ಹಾಗೂ ಜಿಲ್ಲಾ ರೈತ ಮುಖಂಡರು ಹಸಿರು ಶಾಲು ಹೊದಿಸಿ ಆತ್ಮೀಯವಾಗಿ ಬರಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ತಾಲೂಕು ಘಟಕದ ಅಧ್ಯಕ್ಷ ಸತೀಶ್ ರಾವ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಿಮ್ಮಾವು ರಘು, ಹರತಲೆ ಕೆಂಪಣ್ಣ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮನೋಜ್, ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ಶೈಲಜಾ, ಪ್ರಕಾಶ್, ಮಹದೇವಸ್ವಾಮಿ, ಶ್ವೇತಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರೈತರ ಸಭೆಯಲ್ಲಿ ಎಲ್ಲಾ ಊರಿನವ್ರ ಸಮಸ್ಯೆ, ಈ ಪ್ರತಿಯೊಂದು ಊರಿಗೂ ಬರ್ತೀರಿ. ಪ್ರತಿಯೊಂದು ಊರಿಗೂ ಬಂದಾಗ ನಿಮ್ಮ ಪಕ್ಷದವರು ಒಂದು 20-25 ಜನ ಸುತ್ತ ಇರ್ತಾರೆ. ಅವ್ರು ಹೇಳೋದು ಮಾತ್ರ ಕೇಳಕ್ ಹೋಗ್ತಿದ್ರಿ. ನಿಜವಾದ ರೈತ ಸಮಸ್ಯೆಗಳನ್ನ ಕೇಳೋ ಅಂತ ಪ್ರಯತ್ನ ಆಯ್ತಾ ಇಲ್ಲ. ಈಗ ನುಗು ಲಿಫ್ಟ್ ಇರಿಗೇಷನ್ ಬೇಕೋ ಬೇಡವಾ? ಬೇಕು. ಈಗ ಕಬಿನಿ ಬಲ್ದಂಡೆ ನಾಲಲ್ಲಿ ನೀರು ಬಿಟ್ಬಿಟ್ಟು ಈಗಾಗಲೇ ಕೆರೆ ಕಟ್ಟು ತುಂಬಿಸ್ಬೇಕಾಯ್ತಾ ಇಲ್ವಾ? ತುಂಬಿಸ್ಬೇಕಾಗಿತ್ತು. ತುಂಬಿಸೋ ಅಂತ ಕೆಲಸ ಆಗಿಲ್ಲ ಇದುವರೆಗೆ. ಕಬಿನಿ ಬಲ್ದಂಡೆ ನಾಲ ನೀರು ಬಿಟ್ರು 20 ದಿನ ಬರೀ ಕೆರೆ ಕಟ್ಟಿ ತುಂಬಿಸಕ್ಕೆ ಅಂತ ಹೋಗ್ಬೇಕು. ನಿಮ್ದು ಯಾವುದು ಗೇಟ್ ಎತ್ತಲ್ಲ. ನಿಜ ಅಲ್ವೇಂದ್ರಪ್ಪ? ನುಗು ನಾಲೆಲ್ಲೂ ಅದೇ ತರ ಪರಿಸ್ಥಿತಿ ಆಗದ. ನುಗು ನಾಲೆ ನೀರನ್ನ ಅನುಗುಣವಾಗಿ ಮಾಡಲಿ. ಕಬಿನಿ ಬಲ್ದಂಡೆ ಏನಿದೆ ಈ ಕೂಡಲೇ ಕಬಿನಿ ಬಲ್ದಂಡೆ, ರಾಂಪುರ, ಉಲ್ಲಳ್ಳಿ ನಾಲೆಗೆ ನೀರು ಬಿಡೋ ಅಂತ ವಿಚಾರದಲ್ಲಿ ಇಲ್ಲಿನ ಈ ಭಾಗ ಶಾಸಕರು ಯಾರು, ಕೋಟೆ MLA ಅವರು ಅನಿಲ್ ಚಿಕ್ಕಮಾದವರು, ನಮ್ಮ ನಂಜನಗೂಡು ದರ್ಶನ್ ಅವರು ಮತ್ತು ನಮ್ಮ ಯತೀಂದ್ರ ಸಿದ್ದರಾಮಯ್ಯನವರು ಸೇರಿದಂಥ ವ್ಯಾಪ್ತಿ ಅದ. ಹಂಗಾಗಿ ಈ ಕೂಡಲೇ ಸಭೆ ಮಾಡಬೇಕು, ಇಮಿಡಿಯೇಟ್ ಆಗಿ ನೀರು ಬಿಡೋ ಅಂತ ಕೆಲಸನ ಮಾಡಬೇಕು ಅಂತ ಹೇಳಿ ಹೆಗ್ಗಡಹಳ್ಳಿ ರೈತ ಜಾಗೃತಿ ಸಭೆಯಿಂದ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಹಿಂಗಾಗಿ ಇಂಥ ವಿಚಾರಗಳಲ್ಲಿ ಯಾವುದೇ ದಿನದ ಹೋರಾಟ ಆದಾಗಲೂ ಕೂಡ ಹೆಗ್ಗಡಹಳ್ಳಿಯಿಂದ ಎಲ್ಲರೂ ಸ್ಪಂದಿಸೋಂಥ ಕೆಲಸ ಆಗಬೇಕು. ಯಾಕಂದ್ರೆ ನಿಮ್ಮೂರಿಗೋಸ್ಕರ ಬೇರೆ ಬೇರೆ ಊರವ್ರು ಹೋರಾಟ ಮಾಡ್ರೆ ಇದುವರೆಗೆ ನಿಮ್ಮೂರನ್ನ ಹೋರಾಟ ಮಾಡ್ತಾ ಇರೋದು ರೈತ ಸಂಘ. ಇದರಲ್ಲಿ ನಾವು ಯಾವ ಜಾತಿನೂ ಮಾಡ್ತಾ ಇಲ್ಲ. ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ, ರೈತ ಸಂಘ ಏನೋ ನಿಮ್ಗೆಲ್ಲ ಗೊತ್ತಾಗ್ಬೇಕು. ನೀವು ಮಾನಸಿಕವಾಗಿ ಒಪ್ಕೊಂಡು ಯಾರ್ಯಾರು ಓಟ್ ಹಾಕಿರ್ಬೋದು, ಯಾವುದೇ ಸರ್ಕಾರ ಬಂದ್ರು ಮಾಡಿದ ಇದೇ ಕೆಲಸ ಅಲ್ವಾ? ಇದ್ರ ಬಗ್ಗೆ ಅರಿವು ಮೂಡಿಸೋದು ರೈತ ಸಂಘ. ತುಂಬಾ ಇದಾರೆ ಇಲ್ಲಿ ನೀವು ಮೊದಲನೇ ಏನ್ ಹೋರಾಟ ಮಾಡಿದ್ರಿ, ಈ ಗ್ರಾಮಕ್ಕೆ ಏನ್ ಒಳ್ಳೇದಾಯ್ತು, ಅದರಿಂದ ಹೆಂಗ್ ಸೇರ್ಕೊಂಡ್ರೆ ಅದ್ರ ಬಗ್ಗೆ ಮಾತಾಡೋದಕ್ಕೆಲ್ಲ ಇಲ್ಲಿ ದೊಡ್ಡದಿದ್ದಾರೆ.
ನಾನು ಅದನ್ನ ಬಿಟ್ಟು ಕೆಲವೊಂದು ವಿಚಾರಗಳನ್ನ ಮಾತಾಡ್ತೇನೆ. ಕೆಲವೊಂದ್ಸರಿ ನಾವು ಸಾಂದರ್ಭಿಕವಾಗಿ ಹಾಸ್ಯಾಸ್ಪದವಾಗಿ ಮಾತಾಡಿದ್ರೆ ಕೆಲವೊಂದು ನೈಜ ವಿಚಾರಗಳನ್ನ ನಾವು ತಪ್ಪಿಸ್ಕೊಂಡು ಬದುಕಕ್ಕಾಗಲ್ಲ. ಈಗ ಇಲ್ಲಿ ಮಾತಾಡಿದ್ರೆ ಹುಡುಗ ಹುಡುಗಿ ಕೂಡ ವಿಚಾರವಾಗಿ ಇವತ್ತು ನಮ್ಮ ದೇಶದಲ್ಲಿ 1,000 ಗಂಡು ಮಕ್ಕಳಿಗೆ 871 ಹುಡುಗಿರಿದ್ದಾರೆ. ಇನ್ ಬಾಕಿ 100 ಹುಡುಗರು ಹುಡುಗಿರಲ್ಲ. ಈಗ ಹುಡುಗಿರಿ ಡಿಮ್ಯಾಂಡ್ ಆಗ್ಬಿಟ್ಟಿದೆ. ಈ ಹುಡುಗಿ ಡಿಸೈಡ್ ಮಾಡ್ತಾರೆ ಯಾರು ಬೇಕಾ, ಇವ್ನ್ ಬೇಕಾ ಅವ್ನ್ ಬೇಕಾ, ಬೇಡ ಇವ್ನ್ ಬೇಡ ಅವ್ನ್ ಬೇಕು ಅಂತ. ಒಂದ್ ಟೈಮ್ ಏನಾಗಿತ್ತು, ದುಡ್ಡು ಕೊಡ್ಬೇಕು, ಇಷ್ಟು ಬಂಗಾರ